ಬಸವಣ್ಣನವರಿಗೆ, ಕಾಯಕ ಯೋಗಿ ಬಸವಣ್ಣನವರಿಗೆ, ಮಂತ್ರಪುರುಷ ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ, ಮಂತ್ರಪುರುಷ ಬಸವಣ್ಣನವರಿಗೆ, ಸಮತಾವಾದಿ ಬಸವಣ್ಣನವರಿಗೆ, ಮಾನವ ಕುಲೋದ್ಧಾರಕ ಬಸವಣ್ಣನವರಿಗೆ, ಸ್ತ್ರೀ ಕುಲೋದ್ಧಾರಕ ಬಸವಣ್ಣನವರಿಗೆ, ಸಮತಾವಾದಿ ಬಸವಣ್ಣನವರಿಗೆ, ಮಾನವ ಕುಲೋದ್ಧಾರಕ ಬಸವಣ್ಣನವರಿಗೆ, ಕಲ್ಯಾಣ ಕ್ರಾಂತಿ ಪುರುಷ ಬಸವಣ್ಣನವರಿಗೆ, ಕಲ್ಯಾಣ ಕ್ರಾಂತಿ ಪುರುಷ ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ, ಸಕಲ ಬಸವಾದಿ ಶಿವಶರಣರಿಗೆ, ಬಸವಾದಿ ಶರಣರ ಸತ್ಯ ಸಂಕಲ್ಪಕ್ಕೆ, ಶಿವಶರಣ ಹಳೆಯ ದಂಪತಿಗಳಿಗೆ, ಬಸವದ್ರೋಹಿ ಕನ್ಯರಿಗೆ, ಬಸವ ವಿರೋಧಿ ಕನ್ಯರಿಗೆ, ಸುನ್ನಿ ಕನ್ಯರಿಗೆ, ಸುನ್ನಿ ಕನ್ಯರಿಗೆ, ಬಾಯಿ ಹರಕ ಕನ್ಯರಿಗೆ, RSS ನಾಯಿ ಕುನ್ನಿಗೆ. ಇವತ್ತ ಏನು ವಿಶೇಷ ಸರ್ ಇವತ್ತು ನಿಮ್ಮದು? ಇವತ್ತಿನ ಬಸವ ಕಲ್ಯಾಣದಲ್ಲಿ ನಡೀತಕ್ಕಂಥ ಬಸವಾದಿ ಶರಣರ ಹಿಂದೂ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮವನ್ನು ವಿರೋಧಿಸಿ ಕಲಬುರಗಿ ಜಿಲ್ಲೆಯ ಎಲ್ಲ ಬಸವಪರ ಸಂಘಟನೆಗಳ ಪ್ರತಿನಿಧಿಗಳು ಸಂಯುಕ್ತದೊಂದಿಗೆ ಬಸವೇಶ್ವರ ಮೂರ್ತಿ ಜಗತ್ ಆವರಣದಲ್ಲಿ ಸಮಾವೇಶಗೊಂಡು ನೇರವಾಗಿ ಬಸವ ಕಲ್ಯಾಣದ ಮುಖ್ಯ ದ್ವಾರದ ಅಡಿಯಲ್ಲಿ ಅದರಲ್ಲಿ ನಿಂತು ಅದರಲ್ಲಿ ಕೇವಲ ಕಲಬುರಗಿ ಜಿಲ್ಲೆಯವರು ಮಾತ್ರವಲ್ಲದೆ ಬೀದರು, ರಾಯಚೂರು, ಕೊಪ್ಪಳ, ಬಳ್ಳಾರಿ, ದಾವಣಗೆರೆ ಈ ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಗಳನ್ನು ಕ್ರೋಢೀಕರಣಗೊಂಡು ಅಲ್ಲಿ ಈ ನಡೀತಕ್ಕಂಥ ಬಸವಾದಿ ಶರಣರ ಹಿಂದೂ ಸಮಾವೇಶಕ್ಕೆ ತಾತ್ವಿಕವಾಗಿರ್ತಕ್ಕಂಥ ವಿರೋಧವನ್ನು ಖಂಡಿಸಿ ಅಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಆ ಪ್ರತಿಭಟನೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಮಾನತೆಯನ್ನು, ಸ್ತ್ರೀ ಸಮಾನತೆಯನ್ನು, ಕಾಯಕ ದಾಸೋಹ ತತ್ವವನ್ನು, ಜಾತಿ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಿಸಿದರು. ಆದರೆ ಒಂದು ಅಂತರ್ಜಾತೀಯ ನೆಪವೊಡ್ಡಿ ಬಸವಣ್ಣನವರಿಗೆ ಗಡೀಪಾರು ಮಾಡ್ತಕ್ಕಂಥ ಶಿಕ್ಷೆಯನ್ನು ಮತ್ತು ಏನಪ್ಪ ಅಂದರೆ ಮಧುವರಸ ಹರಳೆಯನವರಿಗೆ ಎಳೆಗೂಟಿ ಶಿಕ್ಷೆಯನ್ನು ಮಾಡಿರ್ತಕ್ಕಂಥದ್ದು ಆಗಿನ ಕಾಲದ ಮನೋವಾದಿಗಳು. ಅವರಿಗೆ ಮತ್ತೊಮ್ಮೆ ಆದರೆ ಶರಣರನ್ನು ಅದನ್ನು ಪ್ರತಿಭಟಿಸಿ ಅವರ ವಚನ ಸಾಹಿತ್ಯವನ್ನು ಪ್ರಾಣಕ್ಕೆ ಪಣವನ್ನು ಕೊಟ್ಟು ಪ್ರಾಣ ತ್ಯಾಗ ಮಾಡಿ ವಚನ ಸಾಹಿತ್ಯವನ್ನು ಉಳಿಸಿಕೊಂಡಿರ್ತಕ್ಕಂಥ ಇತಿಹಾಸ ನಮ್ಮ ಬಸವಾದಿ ಶರಣರದು. ಅದೇ ಮನೋವಾದಿಗಳು ಈಗ 21ನೇ ಶತಮಾನದಲ್ಲಿ ಕೂಡ ಏನಪ್ಪ ಅಂದರೆ ಈ ವಚನ ಸಾಹಿತ್ಯವನ್ನು ಕಲಬೆರಕೆ ಮಾಡಿ ಹಿಂದೂ ಕಕ್ಷೆಯಲ್ಲಿ ಸೇರ್ಪಡೆ ಮಾಡಬೇಕು ಅಂತಕ್ಕಂಥ ದುರುದ್ದೇಶದ ಉದ್ದೇಶ ಇಟ್ಟುಕೊಂಡು ಇವತ್ತು ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಸರ್ ಈಗ ಹೋಗ್ತಾ ಇದ್ದೀರಾ ಸರ್? ಹೋಗ್ತಾ ಇದ್ದೇವೆ ಸರ್. ಸುಮಾರು ಎಷ್ಟು ಜನ ಇದ್ದೀರಿ ಸರ್? ಸುಮಾರು 200 ಜನ ಇಲ್ಲಿಂದ ನಾವು ಭಾಗವಹಿಸ್ತಾ ಇದ್ದೇವೆ. ಪಾದಯಾತ್ರೆ ಸರ್, ವಾಹನಗಳ ಮುಖಾಂತರ ಹೋಗ್ತಾ ಇದ್ದೇವೆ. ಅಲ್ಲಿ ಉಗ್ರವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಸರ್ಕಾರದ ಕರ್ತವ್ಯ ಕೂಡ ಇದೆ. ಯಾಕಂದರೆ ಕಲ್ಯಾಣ ಕರ್ನಾಟಕದ ಈ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಬಸವಾದಿ ಶರಣರಿಗೆ ಅಪಚಾರವನ್ನು ಬರದೇ ಇರತಕ್ಕಂಥ ಕರ್ತವ್ಯವನ್ನು ಕೂಡ ಸರ್ಕಾರ ಅದನ್ನು ಲಕ್ಷ್ಯ ವಹಿಸ್ತಕ್ಕಂಥದ್ದು ಇದೆ. ಸರ್ಕಾರ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ. ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ನಿಲ್ಲಿಸಬೇಕು, ತಡೆ ಹಿಡಿಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿ ಬಸವ ಕಲ್ಯಾಣದ ಮುಖ್ಯ ದ್ವಾರದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಸರ್? RG ಸೆಡ್ಗಾರ್, ಜಾಗತಿಕ ಲಿಂಗಾಯತ್ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ. ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಒಂದು ನಾಟಕ ಏನು ಮಾಡ್ತಾ ಇದ್ದಾರೆ, ಅದನ್ನು ಖಂಡಿಸಿ ಅಲ್ಲಿರ್ತಕ್ಕಂಥ ನಡೆಸ್ತಕ್ಕಂಥ ಕನ್ನೇರಿ ಸ್ವಾಮಿ RSSನ ಕಾಲಾಳು ಅಲ್ಲಿ ರ್ಯಾಲಿ ಮುಖಾಂತರ ಈಗಾಗಲೇ ಅವ ಬಾಯಹರಕ ಸ್ವಾಮಿ ಬಸವ ತಾಲಿಬಾನಿ ಅಂತ ಬಸವಣ್ಣನವರಿಗೆ ಅಪಚಾರ ಮಾಡಿದಂಥ ಕನ್ನೇರಿ ಸ್ವಾಮಿ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ಹಕ್ಕೊತ್ತಾಯ ಮಾಡ್ತೇವೆ.
ಇಂಥ ಬಾಯಿಹರಕ ಸ್ವಾಮಿ ಕನೇರಿಗೆ, ಆಮೇಲೆ ತಾಲಿಬಾನಿಗಳಂತ ಸ್ವಾಮಿಗೆ, ಆಮೇಲೆ ಪ್ರಮೋದ್ ಮುತಾಲಿಕ್ ಅಂತ ಬಾಯಿಹರಕನಿಗೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹತೋಟಿಯಲ್ಲಿರಬೇಕು. ಮುಂದೆ ಇಂಥ ವಾತಾವರಣ ಆಗದ ಹಾಗೆ, ಇವ್ರ ಬಾಯಿ ಬಿಡದ ಹಾಗೆ, ಇವ್ರ ಬಾಯಿಗೆ ಬೀಗ ಹಾಕುವುದ ಮುಖಾಂತರ ಸಾಂಸ್ಥಿಕ ನಾಯಕ ವಿಶ್ವಗುರು ಬಸವಣ್ಣ ಅಂತ ಘೋಷಿಸಿದ ಕರ್ನಾಟಕ ಸರ್ಕಾರದ ಇದು ಕರ್ತವ್ಯ ಆಗಿದೆ. ನಾವು ಭಾಳ ತ್ಯಾಜೋಗಿಗಳು, ಒಳ್ಳೆಯವರು, ಪ್ರತಿಭಾವಂತರು ಅಂತಕ್ಕಂಥ ನಮ್ಮ ಪ್ರಧಾನಿ ಮೋದಿಯವರು, ದೇಶ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಂಥ ಮೋದಿಯವರು, ಇವರೆಲ್ಲರ ತಮಗೆ ಬೇಕಾದಂಥವ್ರು ಇದ್ದಾರೆ, ತಮಗೆ ಪರಿಚಯರು ಇದ್ದಾರೆ. ಅವ್ರಿಗೆ ಬಾಯಿಗೆ ಬೀಗ ಹಾಕುವ ಮುಖಾಂತರ ಒಂದು ಒಳ್ಳೆಯ ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಮಾಡಬೇಕಂತ ಈ ಮೂಲಕ ಒತ್ತಾಯಿಸ್ತೇನೆ. ನಾನು ರವೀಂದ್ರ ಶಾಬಾದಿ, ಸಂಚಾಲಕ, ಜಾಗತಿಕ ಲಿಂಗಾಯತ ಮಹಾಸಭಾ, ಬೆಂಗಳೂರು. ಭಕ್ತರಿಗೆಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಕನ್ನೇರಿ ಸ್ವಾಮಿಯವರು ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರನ್ನು ಹಿಂದುತ್ವಕ್ಕೆ ಅಂಟಿಸಿದ್ದು ಬಹಳ ಘೋರ ಖಂಡಿಸುತ್ತೀವಿ. ಆಮೇಲೆ ಎಲ್ಲ ಕಡೆ ಏನಾರ ಹಿಂದುತ್ವದಲ್ಲಿ ಸೇರಿಸ್ಬೇಕಂತೇಳಿ ಇವರು ನಡೆಸ್ಯಾರ, ಕುತಂತ್ರ ನಡೆಸ್ಯಾರ. ಇದಕ್ಕೆಲ್ಲ ನಾವು ಬಸವ ಬಳಗ, ಎಲ್ಲ ಬಳಗವು ಕೂಡ ಇವತ್ತು ನಾವು ಘೋರವಾಗಿ ಖಂಡಿಸ್ತೀವಿ. ಆ ಖಂಡಿಸೋ ಸಲುವಾಗಿ ಇವತ್ತು ಬಸವ ಕಲ್ಯಾಣಕ್ಕೆ ನಾವು ಜಾಥಾ ಮುಖಾಂತರ ಅಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಹೆಸರು ಸರ್? ನಾವು ಷಣ್ಮುಖಪ್ಪ ಹಿರೇಗೌಡ, ಜೇವರ್ಗಿ, ಜಿಲ್ಲಾ ಜಾಗತಿಕ ಲಿಂಗಾಯತ ಪ್ರತಿನಿಧಿ. ವಿಶ್ವಗುರು ಬಸವಣ್ಣನವರಿಗೆ, ಲೋಕ ಪೂಜೆ ವಿಶ್ವಗುರು ಬಸವಣ್ಣನವರಿಗೆ, ಸಮತಾವಾದಿ ಬಸವಣ್ಣನವರಿಗೆ, ಶ್ರೀವಾದಿ ಬಸವಣ್ಣನವರಿಗೆ, ಕನ್ನಡ ಸತ್ಯ ಸಂಕಲ್ಪಕ್ಕೆ, ಕನ್ನಡ ಕ್ರಾಂತಿಗೆ, ಬೋಲೋ ಬೋಲೋ ದೋಸ್ತ ಬೋಲೋ, ದೋಸ್ತ ಬೋಲೋ, ಹಿಮ್ಮತ್ತ ಬೋಲೋ, ಬೋಲೋ ಬೋಲೋ, ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ 770 ಅಮರಗಣಗಳಿಗೆ, 770 ಅಮರಗಣಗಳಿಗೆ, ಕನ್ನಡ ಸತ್ಯ ಸಂಕಲ್ಪಕ್ಕೆ, ಬಸವಾದಿ ಶರಣರ ಹಿಂದೂ ಸಮಾವೇಶಕ್ಕೆ ವಿರೋಧಿಸುತ್ತೇವೆ. ಬಸವಾದಿ ಶರಣರ ಹಿಂದೂ ಸಮಾವೇಶಕ್ಕೆ, ಬಸವಾದಿ ಶರಣರ ಹಿಂದೂ ಸಮಾವೇಶಕ್ಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾಗಬರಿಗೌಡ. ಇವತ್ತು ಕನ್ನೇರಿ ಬಸವಾದಿ ಶರಣರ ಹಿಂದೂ ಬೃಹತ್ ಸಮಾವೇಶ ಅಂತ ತಿಳ್ಕೊಂಡು ಎಲ್ಲ ಕಡೆಗೂ ಮಾಡ್ತಾ ಇದ್ದಾಗಿ ಕೂಡ ನಾವು ಅದನ್ನು ಪ್ರತಿಭಟನೆ ಮಾಡ್ತಾನೆ ಬಂದಿದ್ದೀವಿ. ಇವತ್ತು ಬಸವನಾಡಿನಲ್ಲಿ ಕಲ್ಯಾಣದಲ್ಲಿ ಅವರು ಈ ಒಂದು ಹಿಂದೂ ಸಮಾವೇಶ, ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡೋದು ನಮಗೆ ಎಲ್ಲರಿಗೂ ವಿರೋಧವಾಗಿದೆ. ಕಾರಣ ಏನಂತಂದರೆ, ಹಿಂದೂ ಸಮಾವೇಶ ಮಾಡಲಿ ಅಥವಾ ಬರೀ ಬಸವಾದಿ ಶರಣರ ಸಮಾವೇಶ ಮಾಡಲಿ, ಆದರೆ ಹಿಂದೂದಲ್ಲಿ ಬಸವಣ್ಣನವರನ್ನ ಸೇರಿಸೋದು ಮಹಾ ಅಪರಾಧ. ಯಾಕಂತಂದರೆ ಎಂದೂ ಅವರು ಹಿಂದೂಗಳು ಬಸವಣ್ಣ ಅಂದಿಲ್ಲ, ಬಸವಣ್ಣನ ಫೋಟೋ ಎಂದೂ ಮನೆಗೆ ಹಾಕಲಿಲ್ಲ. ಯಾವ ಕಾಲಕ್ಕೆ ಅವರಿಗೆ ಕಾಡ್ಕೋತ ಬಂದು ಈಗ ಮತ್ತೆ ಅವರನ್ನು ಮೀರಿ ಬೆಳೆದಾಗ ಹಿಂದೂದಲ್ಲಿ ಸಮಾವೇಶ ಮಾಡಿಕೊಳ್ಳುವಂಥ ಹುನ್ನಾರ ಅವ್ರದ್ದು. ಅದಕ್ಕೆ ಅವರ ವಚನಗಳನ್ನು ತಿರುಚಿ ಮತ್ತೆ ಅದು ಹಿಂದೂದಲ್ಲಿ ಅಡ್ಜಸ್ಟ್ ಮಾಡಬೇಕನ್ನುವಂಥ ಹುನ್ನಾರವನ್ನು ನಾವು ಖಂಡಿಸ್ತೇವೆ. ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ, ನಾವು ಸೈದ್ಧಾಂತಿಕವಾಗಿ ತಾತ್ವಿಕವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಬಸವ ಕಲ್ಯಾಣಕ್ಕೆ ಹೋಗಿ ನಾವು ದ್ವಾರಭಾಗದಲ್ಲಿ ಪ್ರತಿಭಟನೆ ಮಾಡಲಿದ್ದೇವೆ. ನಮ್ಮ ಎಲ್ಲ ಅನುಯಾಯಿಗಳು, ಬಸವಾಭಿಮಾನಿಗಳು ಅಲ್ಲಿ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ಈ ಪ್ರಸಂಗದಲ್ಲಿ ಹೇಳ್ತಾ ಇದ್ದೇನೆ. ನನ್ನ ಹೆಸರು ಪರಮ ಪೂಜ್ಯ ಶ್ರೀ ಸದ್ಗುರು ಮಹಾನಂದ ತಾಯಿ ಹಿರೇಮಠ, ಮುಗುಳಿ, ಸೊಲ್ಲಾಪುರ ಜಿಲ್ಲೆ, ಮಹಾರಾಷ್ಟ್ರ. ವೆರಿ ಗುಡ್.